ಮಲೇಷಿಯಾದ ವಿಯಟ್ನಾಂನಲ್ಲಿ ನಡೆಯುತ್ತಿರುವ 11ನೇ ಆಸಿಯಾನ್ ರಕ್ಷಣಾ ಸಚಿವರ ಸಭೆ ADMM+ನ ಭಾಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚೈನಾ, ಲಾವೋಸ್ ಹಾಗೂ ಮಲೇಷಿಯಾದ ರಕ್ಷಣಾ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಚೈನಾದ ರಕ್ಷಣಾ ಸಚಿವ ಅಡ್ಮಿರಲ್ ಡಾಂಗ್ ಜುನ್ ಅವರೊಂದಿಗಿನ ಮಾತುಕತೆಯ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಭಾರತ ಚೈನಾ ಗಡಿಯಲ್ಲಿ ಸೇನಾ ಪಡೆಗಳನ್ನು ಹಿಂಪಡೆಯುವ ಮೂಲಕ ಉದ್ವಿಗ್ನತೆಯನ್ನು ಶಮನಗೊಳಿಸಿ ಹೆಚ್ಚಿನ ನಂಬಿಕೆ, ವಿಶ್ವಾಸವನ್ನು ಹೆಚ್ಚಿಸುವ ಬಗ್ಗೆ ಒತ್ತಿ ಹೇಳಿದರು. 2020ರಲ್ಲಿ ಗಡಿಯಲ್ಲಿ ಉಂಟಾದ ದುರದೃಷ್ಟ ಘರ್ಷಣೆ ಘಟನೆಯಿಂದ ಪಾಠ ಕಲಿತು ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಂಡು ಭಾರತ ಚೀನಾ ಗಡಿಯಲ್ಲಿ ಶಾಂತಿ, ನೆಮ್ಮದಿಯನ್ನು ಮೂಡಿಸಬೇಕು ಎಂದರು. ಪರಸ್ಪರ ತಿಳುವಳಿಕೆ ಹಾಗೂ ನಂಬಿಕೆಯ ವಾತಾವರಣವನ್ನು ಪುನರ್ ಸ್ಥಾಪಿಸಲು ಒಟ್ಟಾಗಿ ಕಾರ್ಯನಿರ್ವಹಿಸಲು ಉಭಯ ದೇಶಗಳು ಸಮ್ಮತಿಸಿವೆ. ಮಲೇಷಿಯಾದ ರಕ್ಷಣಾ ಸಚಿವ ಡಾಟೋ ಸೆರಿ ಮೊಹಮ್ಮದ್ ಖಲೀದ್ ನಾರ್ಡಿನ್ ಅವರೊಂದಿಗೆ ಸಭೆಯಲ್ಲಿ ಉಭಯ ದೇಶಗಳು ಈ ಪ್ರದೇಶದಲ್ಲಿ ಭದ್ರತೆ ಹಾಗೂ ಸ್ಥಿರತೆಯನ್ನು ಹೆಚ್ಚಿಸಲು, ಅರ್ಥಪೂರ್ಣ ಫಲಿತಾಂಶಗಳನ್ನು ಪಡೆಯಲು ಪರಸ್ಪರರ ಪ್ರಯತ್ನಗಳನ್ನು ಬೆಂಬಲಿಸಲು ಸಮ್ಮತಿ ನೀಡಿದರು. ಲಾವೋ PDRನ ರಕ್ಷಣಾ ಸಚಿವ ಜನರಲ್ ಚಾನ್ಸ್ಮನ್ ಚನ್ಸಲಾತ್ ಅವರೊಂದಿಗಿನ ಮಾತುಕತೆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಈ ವರ್ಷದ ಆಸಿಯಾನ್ ಅಧ್ಯಕ್ಷರಾಗಿ ದಕ್ಷ ಹಾಗೂ ಎಲ್ಲರನ್ನೊಳಗೊಂಡ ನಾಯಕತ್ವಕ್ಕಾಗಿ ಲಾವೋ PDR ನಾಯಕರನ್ನು ಶ್ಲಾಘಿಸಿದರು.